ಸರ್, ವಿಶ್ವನಾಥ್ ಸಾಹೇಬ್ರಿಗೂ ನಮಗೂ ಹಿಂದೆ ಹಣದ ವ್ಯವಹಾರ ಇತ್ತು. ಹಣದ ವ್ಯವಹಾರ ಇದ್ದಾಗ ಅವರು ಈ ಮೈಸೂರು ಬೆಂಗಳೂರಿನ ಹೊಸಕೋಟೆ ತಾಲೂಕಿನ MTB ನಾಗರಾಜ್ ಸಾಹೇಬ್ರ ಹತ್ರ, ಬೆಂಗಳೂರಿನ MTB ನಾಗರಾಜ್ ಸಾಹೇಬ್ರ ಹತ್ರ ನಾನು ಹಿಂದೆ 2,000 ಹಣ ಇಸ್ಕೊಟ್ಟಿದ್ದೆ. ಅವ್ರು MP ಇದ್ದಾಗ 35 ಲಕ್ಷ ಇಸ್ಕೊಟ್ಟಿದ್ದೆ. ಆಮೇಲೆ 25 ಲಕ್ಷ ಇಸ್ಕೊಟ್ಟಿದ್ದೆ ಟೋಟ್ಲು. ಅವ್ರು 55 ಲಕ್ಷ ಕೊಟ್ಟಿದ್ದಾಗ ಇವರು ನಮಗೂ ಇನ್ನೂ ಹಣದ ವ್ಯವಹಾರ ಮಾತುಕತೆ ನಡೀತಾ ಇತ್ತು. ಕಳೆದ ವರ್ಷ 20 ಸೆಪ್ಟೆಂಬರ್, ಕಳೆದ 25ನೇ ಸೆಪ್ಟೆಂಬರ್ 24ನೇ ತಾರೀಕಲ್ಲಿ ಇವ್ರನ್ನ MTB ಅವ್ರ ಮನೆಗೆ ಕರ್ಕೊಂಡು ಹೋಗಿ ಹಣ ನಮಗೂ ಇವ್ರಿಗೂ ಹಣಕಾಸು ಇಸ್ಕೊಟ್ಟಿದ್ದೀನಿ. ನಾನು ಹಣಕಾಸು ನಾನು ಪ್ರಾಪರ್ಟಿ ಬರ್ಕೊಟ್ಟಿದ್ದೀನಿ MTB ಅವ್ರಿಗೆ. ಅವರು ಬರ್ಕೊಡ್ತಾಯಿಲ್ಲ. ನೀವು ಹಣ ಸೆಟ್ಲ್ಮೆಂಟ್ ಮಾಡಿ. ಆಯ್ತಪ್ಪ, ಮಾತಾಡೋಣ, ನನ್ನ ಮಗನ್ನು ಕುಣಿಸಿ ಮಾತಾಡ್ತೀನಿ ಅಂತ ಹೋಗಿ ಬಂದುಬಿಟ್ಟು ಕಳೆದ 24 ಸೆಪ್ಟೆಂಬರ್ 25 ಇಸ್ವಿ ಬಂದಾದಮೇಲೆ ನಾನು ಒಂದು ತಿಂಗಳು, 2 ತಿಂಗಳು, 3 ತಿಂಗಳು ಇವ್ರ ಮನೆ ಬಾಗಿಲಿಗೆ ಸುತ್ತಿ ನಾನು ನನ್ನ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಅಕ್ಕ ತಂಗಿರೆಲ್ಲ ಹೋಗಿ ಸುತ್ತಿ ಕೇಳ್ದು. ಇವರು ಆಯಿತು, ತಗೋಣ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ ಅಂತೇಳಿ ಭರವಸೆ ಕೊಟ್ಕೊಂಡು ಬಂದರು. ಅದಾದ ನಂತರ ಡಿಸೆಂಬರ್ ತಿಂಗಳು, 2 ತಿಂಗಳಾಯಿತು. ಡಿಸೆಂಬರ್ ತಿಂಗಳು ಇವರು LHಲ್ಲಿ ಇವರು ನಮಗೂ HM ರೇವಣ್ಣವ್ರ ಅಧ್ಯಕ್ಷತೆಯಲ್ಲಿ ಗಲಾಟೆ ಮಾತುಕತೆ ಆಡು. ನನಗೂ ನಿನಗೂ ಹಣ ಸಂಬಂಧ ಇಲ್ಲ, ನನ್ನ ಮಗುಂಟು ನೀವುಂಟು. ಸೊ ಅದಾದಮೇಲೆ ನಾನು ಬಂದುಬಿಟ್ಟೆ ಸರ್. ಬೆಂಗಳೂರಿಗೆ ಗಲಾಟೆ ಮಾಡೋದು ಬೇಡ, LHಲ್ಲಿ ರೂಮ್ ನಂಬರ್ 3, 5ನೇ ನಂಬರ್ ಇರಬೇಕು. ಬಂದುಬಿಟ್ಟೆ. ಬಂದಾಗ ಇಲ್ಲಿ ಮತ್ತೆ ಮೈಸೂರಲ್ಲಿ ನನ್ನ ಮಗನಿಗೆ ಕೇಳೋಕ್ಕೆ ಹೋದಾಗ ಮಗನ ಮತ್ತೆ ಅಂಕಲ್ ಒಬ್ಬಸ್ದ ಗಲಾಟೆ. ನಮ್ಮ ಅಪ್ಪ ಉಂಟು ನೀವು ಗಲಾಟೆ ಆಯಿತು. ಇವನಿಗೆ ಮತ್ತೆ ವಿಶ್ವನಾಥ್ ಅವ್ರಿಗೆ ಒಪ್ಪಿಸ್ತು, ಹಿಂಗಾಗಿದೆ, ನಿಮ್ಮ ಮಗ ಗಲಾಟೆ ಮಾಡೋಕ್ಕೆ ಬರ್ತಾನೆ, ನೀವು ಹಣ ಇಸ್ಕೊಂಡ್ರ ಜೊತೆಲಿ ನೀವು ಇದ್ರಿ ಸೆಟ್ಲ್ಮೆಂಟ್ ಮಾಡಿಕೊಡಿ ನನ್ನ ಪ್ರಾಪರ್ ಸರ್. ವಿಶ್ವನಾಥ್ ಅವ್ರ ಮಗ ಅಮಿತ್ ದೇವರೆಟ್ಟಿ. ಸೊ ಅವನು ನಿಮ್ಮ ಮಗ ಹಿಂಗೆ ಗಲಾಟೆ ಮಾಡಿ ಕೈ ಮಾಡೋಕ್ಕೆ ಬಂದ. ಬೇಡ, ನಮ್ಗೆ ಅವ್ರಿಗೆ ಬೇಡ, ಸೆಟ್ಲ್ಮೆಂಟ್ ಮಾಡ್ತೀವಿ, ಕೂತ್ಕೊಂಡು ಇರುವಂತ 1 ತಿಂಗಳು 2 ತಿಂಗಳು ಹೇಳಿದ್ರು. ಇವ್ರು ಮತ್ತೆ ವಿಶ್ವನಾಥ್ ಅವ್ರು ಕರ್ಕೊಂಡು ಹೋದೆ. ಯಾವಾಗ? ಈಗ ಮತ್ತೆ MTB ಅವ್ರ ಮನೆ 2 ಬಾರಿ ಬಂದಿದ್ದಾರೆ ನನ್ನ ವಿಷಯಕ್ಕೆ. ಮಗನೂ ಬಂದು ಒಪ್ಕೊಂಬಂದಿದ್ದಾನೆ. 45 ಲಕ್ಷ ಕೊಡ್ತೀನಿ ಒಪ್ಕೊಂಬಂದಾಗ ನಮ್ಮ ಸಾಕ್ಷಿ, ನಮ್ಮ ಸ್ನೇಹಿತರು, ಕಳ್ಕೊಳ್ಳೋದ ಜಿಲ್ಲಾ ಪಂಚಾಯತಿ ಮೆಂಬರ್ ಸದಸ್ಯರು, ಜವರೇಗೌಡರು, X ಅವರು ಇದ್ರು. ಅವ್ರ ಮುಂದೆ ಬಂದಾದ್ಮೇಲೆ 4 ತಿಂಗಳು, 5 ತಿಂಗಳು, 6 ತಿಂಗಳು ಕಾಲ ಕಳೆದೋಯ್ತು ಸರ್. ನಮ್ಗೆ ಅವರು ಪ್ರೆಜರ್ ಮಾಡೋರು, ನಿಮ್ಮ ಪ್ರಾಪರ್ಟಿ ಮಾರ್ಬಿಡ್ತೀವಿ, ನೀನು ದುಡ್ಡು ಸೆಟ್ಲ್ಮೆಂಟ್. ನಮ್ಮ ಹತ್ರ ಹಣ ಇಲ್ಲ. ವಿಶ್ವನಾಥ್ ಅವರು ಫೆಬ್ರವರಿ ತಿಂಗಳು 20ನೇ ತಾರೀಕೇನು ಜಲದರ್ಶನಲ್ಲಿ ಪ್ರೆಸ್ ಮೀಟ್ ಇತ್ತು. ಪ್ರೆಸ್ ಮೀಟ್ ಬಿದ್ದಾಗ ನಾನು ಅಲ್ಲಿ ಆಕಸ್ಮಿಕ ಹೋದೆ. ಈ ಪ್ರೆಸ್ ಮೀಟ್ ಮುಗಿಯಕೊಂಡಿದ್ದೆ. ಮುಗಿದಾದ್ಮೇಲೆ ಸರ್, ಈಗ ಒಂದು ನಿಮಿಷ ಮಾತಾಡಬೇಕು ನಿಮ್ಮ ಹತ್ರ ಏನು ಅಂದರು.